ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ತಮ್ಮನೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ ಏನು ವಿಚಾರ ಹೇಳ್ತಾರೆ ಗುರುಗಳು ಅಂತೇಳಿ. ಮನೆ ಶುದ್ಧಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ನಮ್ಮ ಮನೆಯನ್ನು ನಾವು ಶುದ್ಧಿ ಮಾಡಿಕೊಂಡ್ರೆ ಮನೆಯಿಂದಾನೇ ಎಲ್ಲ ಅಲ್ವಾ. ನೀವು ಹೋದರೆ ಎಲ್ಲೇ ದುಡಿದ್ರು ಏನೇ ಮಾಡಿದ್ರು ಕೊನೆಗೆ ಹೋಗೋದಿಲ್ಲಿಗೆ ಮನೆಗೇ. ಆ ಮನೆಗೆ ಹೋದಾಗ ಮನೆಯಲ್ಲಿ ನಮಗೆ ಸಿಗುವಂಥ ನೆಮ್ಮದಿ, ಮನೆಯಲ್ಲಿ ಅಭಿವೃದ್ಧಿ ಆಗುವಂಥ ಆ ಒಂದು ಅಭಿವೃದ್ಧಿ, ಇವೆಲ್ಲ ಮನುಷ್ಯನಿಗೆ ಬಹಳ ಒಂದು ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ. ಆದ್ದರಿಂದ ಮನೆ ಶುದ್ಧಿ ಮಾಡೋದು ಹೇಗೆ? ನಾವು ಒಂದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒರೆಸೋದು, ಗುಡಿಸೋದು, ಸಾರಿಸೋದು ಇದಲ್ಲ ಮನೆ ಶುದ್ಧಿ. ಮನೆ ಶುದ್ಧಿ ಹೇಗೆ ಮಾಡಬೇಕಂದ್ರೆ ನೋಡಿ, ವಾಸ್ತು ಪುರುಷ, ಆ ವಾಸ್ತು ಪುರುಷ ಅಂತಕ್ಕಂಥವನು ರಾಕ್ಷಸ ಮತ್ತು ದೇವತೆಯ ಮಗ. ವಾಸ್ತು ಪುರುಷ, ಈ ವಾಸ್ತು ಪುರುಷ ತುಂಬ ಒಂದು ತುಂಟ. ಚಿಕ್ಕ ವಯಸ್ಸಲ್ಲೇ ಇವನ ಒಂದು ತುಂಟಾಟಿಕೆ ಎಲ್ಲಿ ತನಕ ಬಂದಿತ್ತು ಅಂದರೆ ದೇವತೆಗಳಿಗೆ ಅದನ್ನು ಸಹಿಸೋಕ್ಕೆ ಆಗಿಲ್ಲ. ಮತ್ತು ಅವನು ನೋಡಿದ್ರೆ ಯಾರಿಗೂ ಆಗ್ತಾ ಇರಲಿಲ್ಲ. ಹಾಗಾಗಿ ಮಹಾವಿಷ್ಣುವಿನಲ್ಲಿ ಕೇಳಿದಾಗ ಆ ಮಹಾವಿಷ್ಣುವು ಅವನನ್ನು ನಿದ್ರಾವಸ್ಥೆಯಲ್ಲಿದ್ದಾಗ ಎಲ್ಲ ಸೇರಿ ತಳ್ಳಿಬಿಡ್ತಾರೆ. ತಳ್ಳಿದಾಗ ಅವನು ಬಂದು ಒಂದು ವಾಸ್ತು ಅಂತ ಹೇಳಿದ್ರೆ ಒಂದು ಬಾಗಿಲ ಮೇಲೆ ಬೀಳ್ತಾನೆ, ದ್ವಾರದ ಮೇಲೆ ಬಿದ್ದಾಗ ಅವನ ಮೇಲೆ ಎಲ್ಲ ಹತ್ತಿ ನಿಂತ್ಕೊಂಡ್ಬಿಡ್ತಾರೆ. ಅವನು ಆಕ್ರಂದನ ಜೋರಿರುತ್ತೆ, ನನಗೆ ಯಾಕೆ ಹಿಂಗೆ ಮಾಡಿದೆ ನೀನು ಅಂತ. ಆವಾಗ ಹೇಳ್ತಾನೆ, ನೋಡಪ್ಪ ನಿಂಗೆ ಒಳ್ಳೆ ಸ್ಥಾನ ಕೊಡ್ತಾಯಿದ್ದೀನಿ ನಾನು. ನೀನು ಯಾರ ಮನೆಯಲ್ಲಿ ಇರ್ತೀಯೋ ಆ ಮನೆಯಲ್ಲಿ ನಿನ್ನ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಪ್ರಥಮವಾಗಿ ನಡೆಯುವಂಥದ್ದೇ ನಿನ್ನ ಪೂಜೆ. ಮತ್ತು ನಿನಗೆ ಪ್ರಥಮ ಆದ್ಯತೆ ಸಿಗುತ್ತೆ. ಚೆನ್ನಾಗಿ ನೀನು ನಡ್ಸ್ಕೊಂಡು ಹೋಗು ಅಂತ ಹೇಳ್ತೆ. ಆವಾಗ ಆ ವಾಸ್ತು ಹೇಳ್ತಾನೆ, ಆಯಿತು ನಾನು ಅಸ್ತು ದೇವತೆ ಆಗ್ತೀನಿ. ಮನೇಲಿ ಅದಕ್ಕೆ ಹೇಳೋದು ದೊಡ್ಡವರು, ಕೆಟ್ಟ ಮಾತು ಹೇಳಬೇಡಿ. ಕೆಟ್ಟ ಮಾತು ಹೇಳಿದ್ರೆ ಏನಾಗುತ್ತಂದರೆ ವಾಸ್ತು ದೇವರು ಅಸ್ತು ಅಂತ ಹೇಳ್ತಾನೆ. ಮನೆ ಗೃಹಪ್ರವೇಶ ಯಾಕೆ ಮಾಡ್ತೀವಿ? ರಾತ್ರಿ ರಾಕ್ಷೋಗ್ನ ಹೋಮ ಯಾಕೆ ಮಾಡ್ತೀವಿ? ಆ ಮನೆಯಲ್ಲಿ ಬಿದ್ದಿರ್ತಕ್ಕಂಥ, ಮನೆ ಕಟ್ಟಬೇಕಾದ್ರೆ ಬಿದ್ದಿರ್ತಕ್ಕಂಥ ಆ ರಕ್ತದ ಕಣಗಳಿರ್ತಾವಲ್ಲ ಯಾರಾದರೂ ಕೈಯಿಂದ, ಅಲ್ಲಿ ಆ ರಾಕ್ಷಸರು ಬಂದು ಅದನ್ನು ಆಕ್ರಮಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಆ ರಾಕ್ಷೋಗ್ನ ಹೋಮ, ವಾಸ್ತು ಹೋಮ ಎಲ್ಲ ಮಾಡುವಂಥದ್ದು. ಇದೆಲ್ಲ ಮಾಡಾದ ತಕ್ಷಣ ಏನು ಮಾಡ್ತಾರೆ? ಸುಮ್ಮನೆ ಮನೆಗೆ ಒಂದಷ್ಟು ಅಲಂಕಾರ ಮಾಡಿ ಇಟ್ಬಿಡ್ತಾರೆ. ಆದರೆ ನಿಮಗೆ ಈ ಒಂದು ಮಾಹಿತಿ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮನೆಯನ್ನು ಶುದ್ಧಿ ಮಾಡಿಕೊಳ್ಳುವಂಥ ಮಾಹಿತಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಿಮ್ಮ ಮನೆಗಾಗಿರ್ತಕ್ಕಂಥ ದೃಷ್ಟಿ, ನಿಮಗೇನೋ ದೃಷ್ಟಿ ತೆಗೆಸ್ಕೊಂಡ್ಬಿಡ್ತೀರ ಎಲ್ಲಾದರೂ ಒಂದು ಕಡೆ ಹೋಗಿ. ಆದರೆ ಮನೆಗಾಗಿರೋಂಥ ದೃಷ್ಟಿಗಳು ಹೋಗೋಕ್ಕೆ, ಒಂದಷ್ಟು ಚೆನ್ನಾಗಿ ಅನುಕೂಲ ಆಗೋಕ್ಕೆ ಈ ಒಂದು ತಂತ್ರವನ್ನು ನೀವು ಬಳಸಬೇಕು. ಒಂದು ತಾಮ್ರದ ಚಂಬು, ಮಣ್ಣಿನ ಚಂಬು, ಈ ಎರಡರಲ್ಲಿ ಯಾವುದಾದ್ರು ಒಂದು ತೊಗೋಬೇಕು ನೀವು. ಒಂದು ತಾಮ್ರ ಇರಬೇಕು, ಇಲ್ಲ ಮಣ್ಣಿನ ಚಂಬು ಇರಬೇಕು. ಆ ತಾಮ್ರ ಮತ್ತು ಮಣ್ಣಿನ ಚಂಬಲ್ಲಿ ಹಾಲು, ಗೋಮೂತ್ರ, ಬಿಳಿ ಸಾಸಿವೆ, ತುಳಸಿ, ದರ್ಬೆ, ಒಂದು ಚಿಲ್ಲರೆ ಕಾಸು, ಈ 6 ಸಾಮಗ್ರಿಗಳನ್ನ ಆ ಚಂಬಲ್ಲಿ ಹಾಕಿಬಿಡಬೇಕು. ಹಾಕಿ ಒಂದು ಚೂರು ಅರಿಶಿನ ಕುಂಕುಮ ಹಾಕಿ, ಸ್ವಲ್ಪ ಅದಕ್ಕೆ ಊದುಬತ್ತಿ, ಅಗರಬತ್ತಿ, ಒಂದಷ್ಟು ಪೂಜೆಗಳು ಮಾಡಿ, ಈ ಒಂದು ಚಂಬಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, ಆರತಿಯನ್ನು ಮಾಡಿ, ಆ ಚಂಬನ್ನು ಕೈಯಲ್ಲಿ ತಗೊಂಡು ಮಾವಿನ ಸೊಪ್ಪಿಂದ ನಿಮ್ಮ ಮನೆಯ ಪ್ರತಿ ಮೂಲೆಗೆ, ಬೆಡ್ರೂಮ್ ಇರ್ಬೋದು, ವಾಶ್ರೂಮ್ ಇರ್ಬೋದು, ಯಾವುದೇ ರೂಮ್ ಇರ್ಬೋದು, ಎಲ್ಲದಕ್ಕೂ ಮೂಲೆಗಳಿಗೆ ಈ ಒಂದು ನೀರನ್ನು ಚಿಮುಕಿಸುವಂಥದ್ದು. ಆ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ರೆ ತಿಂಗಳಿಗೆ ಒಂದು ದಿವಸ ಇಟ್ಕೊಳ್ಳಿ, ಒಂದು ಅಮಾವಾಸ್ಯೆಗೆ ಇಟ್ಕೊಳ್ಳಿ, ಇಲ್ಲ ಹುಣ್ಮೆಗೆ ಇಟ್ಕೊಳ್ಳಿ. ಈ ಥರ ಪ್ರೋಕ್ಷಣೆ ಮಾಡಿಬಿಟ್ರೆ ನೀವು ನಿಮ್ಮ ಮನೆಯಲ್ಲಿರುವಂತಹ ಪೀಡೆ ಪಿಶಾಚಿಗಳು, ನಿಮ್ಮ ಮನೆಯಲ್ಲಿರುವಂಥ ದರಿದ್ರತೆಗಳು ಎಲ್ಲವೂ ಓಡೋಗಿ ನಿಮ್ಮ ಮನೆಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ, ಅಭಿವೃದ್ಧಿ ಎಲ್ಲ ಆಗುತ್ತೆ. ಎಷ್ಟೋ ಮಾಧ್ಯಮಗಳಲ್ಲಿ ಈ ಒಂದು ಪರಿಹಾರವನ್ನು ಹೇಳಿದ್ದೀನಿ, ಆದರೆ ನಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇರೋದ್ರಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೀನಿ.
ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಓಂ ವಾಸ್ತುಪುರುಷಾಯ ನಮಃ, ಓಂ ವಾಸ್ತುಪುರುಷಾಯ ನಮಃ, ಓಂ ವಾಸ್ತುಪುರುಷಾಯ ನಮಃ ಅಂಥೇಳಿ 8 ಬಾರಿ ಹೇಳಿ ಆಮೇಲೆ ನೀರನ್ನು ಪ್ರೋಕ್ಷಣೆ ಮಾಡೋಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ತುಂಬ ಅನುಕೂಲ, ಅಭಿವೃದ್ಧಿ ಎಲ್ಲವೂ ಆಗುತ್ತೆ. ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ನೀವು ಪಡಿತೀರ. ಧನಧಾನ್ಯ ಸಮೃದ್ಧಿಗೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಗೆ ಈ ಒಂದು ಕೆಲಸವನ್ನು ಮಾಡಿ. ನಮಸ್ಕಾರ.